ವೈದ್ಯಕೀಯ ರಂಗದಲ್ಲಿ ತುಂಬ ಬದಲಾವಣೆಗಳನ್ನು ತರಲು ಬಿಜಾಪುರದಲ್ಲಿ ನನ್ನ ಪ್ರಕಾರ 140 ಎಕರೆ ಜಾಗವನ್ನು ಹೊಂದಿದಂಥ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ವೈದ್ಯಕೀಯ ಕಾಲೇಜಿನ ಅವಶ್ಯಕತೆ ಇದೆ ಮತ್ತು ಪ್ರೈವೇಟಲ್ಲಿ ಕೂಡ ಜಯದೇವನಂತ ಕಾರ್ಡಿಯಾಲಜಿ ಇನ್ಸ್ಟಿಟ್ಯೂಟ್ ಅವಶ್ಯಕತೆ ಇದೆ. ಇದರ ಪ್ರಕಾರ ನೀವು ಏನೇನು ಮನಸ್ಸಲ್ಲಿ ಬದಲಾವಣೆ ಮಾಡಲು ಬಯಸಿದ್ದೀರಾ? ತಾವು ಕೇಳಿದಂತೆ ಪ್ರಶ್ನೆಗೆ ನಾವು ಬಹಳಷ್ಟು ಗಟ್ಟಿಯಾದ ನಿರ್ಧಾರದೊಂದಿಗೆ ಗಟ್ಟಿಯಾದ ನಿರ್ಣಯಗಳೊಂದಿಗೆ ಒಂದು ಹೆಜ್ಜೆ ಮುಂದಿಡಬೇಕಾಗಿದೆ. ಎಲ್ರಿಗೂ ಪ್ರಶ್ನೆ ಬರ್ತದೆ, ಎರಡೂ ಖಾಸಗಿ ವೈದ್ಯಕೀಯ ಮಹಾವಿದ್ಯಾಲಯಗಳು ಕೂಡ ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯ ಇಲ್ಲ. ರಾಜ್ಯದಲ್ಲಿ ಅತಿ ದೊಡ್ಡವಾದಂತಹ ಭೌಗೋಳಿಕ ಅಥವಾ ಭೂಮಿಯನ್ನು ಹೊಂದಿದಂತಹ ಜಿಲ್ಲಾ ಆಸ್ಪತ್ರೆ ಸುಮಾರು ನಾವು ಹೇಳಿದಂಗೆ 140ಕ್ಕಿಂತ ಹೆಚ್ಚು ಎಕರೆ ಜಮೀನನ್ನು ಹೊಂದಿದೆ. 600ಕ್ಕೂ ಹೆಚ್ಚು ಹಾಸಿಗೆ ಉಳ್ಳಂತಹ ಒಂದು ಸಾಮರ್ಥ್ಯದ ಆಸ್ಪತ್ರೆ ಆಗಿದೆ. ಸಿಟಿ ಸ್ಕ್ಯಾನ್ ಇದೆ, MRI ಇದೆ ಮತ್ತು ಪರಿಣಿತ ವೈದ್ಯರ ದೊಡ್ಡ ಬಳಗವೇ ಇದೆ. ಹಾಗೆ 24 ಗಂಟೆ ಕೆಲಸ ಮಾಡುವಂತಹ ವೈದ್ಯಕೀಯೇತರ ಸಿಬ್ಬಂದಿ ನಮ್ಮಲ್ಲಿದೆ. ಎಲ್ಲ ಮಾಡಿದ್ರು ಕೂಡ ಎಲ್ಲರೂ ಕಡೋದು ಪ್ರಶ್ನೆ, ವೈದ್ಯಕೀಯ ಮಹಾವಿದ್ಯಾಲಯ ಯಾಕಿಲ್ಲ? ನಿಜವಾಗ್ಲೂ ಇದು ಹಾಸ್ಯಾಸ್ಪದವೇ? ಎಲ್ಲೋ ನಮ್ಮನ್ನ ಅಥವಾ ನಮ್ಮನ್ನ ಆಳಿದಂತಹ ಪ್ರಭುಗಳು, ದೊರೆಗಳು, ರಾಜಕೀಯ ನಾಯಕರು ಎಲ್ಲೋ ಇದನ್ನು ಬರ್ತಿದ್ದಾರೆ, ಅಥವಾ ಎಲ್ಲೋ ಇವರ ಮನಸ್ಸಿಗೆ ಅದು ಚುಚ್ಚಲಿಲ್ಲವೇ, ಅಥವಾ ಎಲ್ಲೋ ಇವ್ರ ಕಣ್ಣಿಗೆ ಅದು ಬೀಳಲಿಲ್ಲವೇ ಅಂತ ಪ್ರಶ್ನೆ ನಿಮ್ಗೆ ಯಾಕೆ ಕಾಡ್ತದೆ? ನನಗೂ ಕಾಡ್ತದೆ. ಕಟ್ಟ ಕಡೆಗೆ ಬರೋದು ರಾಜಕೀಯ ಇಚ್ಛಾಶಕ್ತಿಯ ಕೊರತೆ. ಆ ರಾಜಕೀಯ ಇಚ್ಛಾಶಕ್ತಿ ಕೊರತೆಯಿಂದ ಮೀರಿ ನಾವು ನಮ್ಮ ಜಿಲ್ಲೆಗೆ, ನಮ್ಮ ಹೆಮ್ಮೆಯ ವಿಜಯಪುರಕ್ಕೆ ಸರ್ಕಾರಿ ವೈದ್ಯಕೀಯ ಆಸ್ಪತ್ರೆ ಆಗಲೇಬೇಕು. ರಾಷ್ಟ್ರೀಯ ಸ್ತರದ ಸಂಸ್ಥೆಗಳು ಇಲ್ಲಿ ಬರಲೇಬೇಕು. ಜಯದೇವಂತಹ ಆಸ್ಪತ್ರೆಗಳು ನಮ್ಮಲ್ಲಿ ಸೇವೆ ಸಲ್ಲಿಸಬೇಕು. ಆ ನಿಟ್ಟಿನಲ್ಲಿ ಮತ್ತು ಆ ದಿಶೆಯಲ್ಲಿ ನಿಮ್ಮ ಪ್ರಯತ್ನ ಮಾಡೋಣ. ಭುಜಕ್ಕೆ ಭುಜವನ್ನು ಕೊಟ್ಟು ಈ ಒಂದು ಸರ್ಕಾರಿ ಆಸ್ಪತ್ರೆ ತರೋಕ್ಕೆ ನನ್ನ ಪ್ರಾಮಾಣಿಕ ಪ್ರಯತ್ನ ಆಗಿರ್ತದೆ ಅಂತ ನಮಗೆ ಹೇಳೋಕ್ಕೆ ಇಚ್ಛೆ.